ರೇಣುಕಾಸ್ವಾಮಿ ಕೊಲೆ ಕೇಸ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಡಿ ಗ್ಯಾಂಗ್ ಜಾಮೀನು ಭವಿಷ್ಯ ಗುರುವಾರಕ್ಕೆ ನಿರ್ಧಾರವಾಗಲಿದೆ. ದರ್ಶನ್ಗೆ ಜೈಲ ಬೇಲ. ನಂದಿನಿ ಬೂತ್ಗಳ ಮೇಲೆ ಕಣ್ಣಿಟ್ಟ ತೆರಿಗೆ ಇಲಾಖೆ. 1 ಕೋಟಿಯ ನೋಟಿಸ್ ನೋಡಿ ತಬ್ಬಿಬ್ಬಾದ ಹಾಲಿನ ವ್ಯಾಪಾರಿ. 3 ಜೀವ ತೆಗೆದ ಫುಡ್ ಪಾಯ್ಸನ್. 3 ವರ್ಷದ ಕಂದಮ್ಮನ ಕೊಂದ ಪಾಪಿ ಚಿಕ್ಕಪ್ಪ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಟ್ವಿಸ್ಟ್ ಏನದು? ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ನಟ ದರ್ಶನ್ಗೆ ಟೆನ್ಷನ್ ಮುಂದುವರೆದಿದೆ. ಜಾಮೀನು ರದ್ದತಿ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿದೆ. ದರ್ಶನ್ ಪರ ವಕೀಲರು ವಾದ ಮಂಡನೆಗೆ ಸಮಯಾವಕಾಶ ಕೋರಿದ ಕಾರಣ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಗುರುವಾರ ದರ್ಶನ್ ಬೇಲ್ ಸಂಬಂಧ ವಿಚಾರಣೆ ನಡೆಯಲಿದ್ದು ಅಂದು ನಟ ದರ್ಶನ್ಗೆ ನಿರ್ಣಾಯಕ ದಿನ ಆಗಲಿದೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿ ಕರ್ನಾಟಕ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದಿದ್ದರು. ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ಇಂದು ನಡೆಯಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕಪಿಲ್ ಸಿಬಲ್ ವಾದ ಮಂಡನೆಯಿಂದ ಹಿಂದೆ ಸರಿದಿದ್ದರಿಂದ ಸಿದ್ಧಾರ್ಥ ದವೆ ವಾದ ಮಂಡನೆಗೆ ಮುಂದಾಗಿದ್ದಾರೆ. ಕೇಸಿನ ಬಗ್ಗೆ ಅಧ್ಯಯನಕ್ಕೆ ಕಾಲಾವಕಾಶ ಕೋರಿದ್ರಿಂದ ಗುರುವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ. 75% ವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಲು ಸೂಚಿಸಿರುವ ಕೋರ್ಟ್ 15 ನಿಮಿಷವಷ್ಟೇ ವಾದ ಮಂಡನೆಗೆ ಅವಕಾಶ ಕೊಟ್ಟಿದೆ. ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಣ್ಣ ವ್ಯಾಪಾರಿಗಳಿಗೆ ಈಗಾಗಲೇ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟು ಶಾಕ್ ನೀಡಿದೆ. ವಾಣಿಜ್ಯ ತೆರಿಗೆ ಇಲಾಖೆಯ ಟ್ಯಾಕ್ಸ್ ಪರ್ವದ ವ್ಯಾಪ್ತಿ ದಿನದಿಂದ ದಿನಕ್ಕೆ ವಿಸ್ತಾರವಾಗುತ್ತಿದ್ದು ಇದೀಗ ನಂದಿನಿ ಬೂತ್ಗಳಿಗೂ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಿದೆ. ಬೆಂಗಳೂರಿನಲ್ಲಿ ನಂದಿನಿ ಬೂತ್ನವರಿಗೆ ಕೋಟಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಜಾರಿ ಮಾಡಿದ್ದು ಇದರಿಂದ ನಂದಿನಿ ಬೂತ್ ಮಾಲೀಕರು ತಬ್ಬಿಬ್ಬಾಗಿದ್ದಾರೆ. ನಗರದ ಉಳ್ಳಾಳದ ನಂದಿನಿ ಬೂತ್ಗೆ 1 ಕೋಟಿ 3 ಲಕ್ಷ ನೋಟಿಸ್ ಬಂದಿದೆ. ಹೀಗಾಗಿ ಅಂಗಡಿ ಮಾಲೀಕ ಸಹಜವಾಗಿಯೇ ಗಾಬರಿಯಾಗಿದ್ದಾರೆ. ವಾಣಿಜ್ಯ ಇಲಾಖೆಯ ಟ್ಯಾಕ್ಸ್ ನೋಟಿಸ್ಗೆ ಸಿಡಿಮಿಡಿಗೊಂಡಿರುವ ನಂದಿನಿ ಬೂತ್ ಮಾಲೀಕರು ನಾಳೆಯಿಂದ 3 ದಿನಗಳ ಕಾಲ ಹಾಲು ಮಾರಾಟ ಬಂದ್ ಮಾಡುವ ಬಗ್ಗೆ ನಿರ್ಧರಿಸಿದ್ದು ಈಗಾಗಲೇ ವರ್ತಕರು ಕರೆ ನೀಡಿರುವ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ನಾವು ಹಾಲು ಮೊಸರು ಇದೇ ಮಾರೋದು, ನಾವೆಲ್ಲಿ ಕಟ್ಟಕ್ಕಾಗುತ್ತೆ ಮೇಡಮ್. 27,73,416 ರೂಪಾಯಿ ಬಂದಿದೆ. ತಿರ್ಗಾ 23-24ಕ್ಕೆ 44,04,337 ರೂಪಾಯಿ ಬಂದಿದೆ. ಇವರು ಪೇಟಿಎಮ್ ಫೋನ್ ಪೇಯಿಂದ ನಿಮ್ಗೆ ಇಷ್ಟು ಬಂದಿದೆ, ನಿಮ್ದು ಇಷ್ಟು ಟರ್ನ್ ಓವರ್ ಆಗಿದೆ, ಇದಕ್ಕೆ GST ಕಟ್ಟಿ ಅಂದರೆ ನಮ್ಮ ಕೈಲಿ ಕಟ್ಟಕ್ಕಾಗುತ್ತಾ? ನಾವು ಅದಕ್ಕೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಮೇಡಮ್. ನಾವು ಇದನ್ನು ಕಟ್ಬಿಟ್ಟು ಹಾಲು ಮಾರೋ ಅಂಥದ್ದು ಏನಿದೆ ಊರ ಕಡೆ ಹೋಗಿ ನೆಮ್ಮದಿಯಾಗಿ ಇರ್ಬೋದು ಮೇಡಮ್. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಬ್ಯಾಂಗಲ್ ಸ್ಟೋರ್ ಹಾಗೂ ಬೇಕರಿಗೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಇಬ್ಬರನ್ನ ಬಲಿ ಪಡೆದ ಘಟನೆ ತುಮಕೂರಿನ ಕೊರಟಗೆರೆಯ ಕೋಳಾಲ ಸರ್ಕಲ್ನಲ್ಲಿ ನಡೆದಿದೆ. ಕಾಟೇನಹಳ್ಳಿ ಗ್ರಾಮದ ರಂಗಧಾಮಯ್ಯ, ಪುರದಹಳ್ಳಿ ಗ್ರಾಮದ ಭೈಲಪ್ಪ ಮೃತ ದುರ್ದೈವಿಗಳು. ಅಪಘಾತದಲ್ಲಿ ಗಾಯಗೊಂಡ 4ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಘಟನೆಯಲ್ಲಿ ಬೇಕರಿ, ಬ್ಯಾಂಗಲ್ ಸ್ಟೋರ್ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಸ್ಥಳಕ್ಕೆ ಕೋಳಾಲ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ನಡೆದ BMTC ಡೆಡ್ಲಿ ಆಕ್ಸಿಡೆಂಟ್ಗೆ 60 ವರ್ಷದ ಮಹಿಳೆಯೊಬ್ಬರು ಸಾವಿಗೀಡಾಗಿದ್ದಾರೆ. ನಗರದ ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ಈ ಘಟನೆ ನಡೆದಿದೆ. ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಜನರು ಚಾಲಕ ಕಂಡಕ್ಟರ್ಗೆ ಥಳಿಸಲು ಮುಂದಾಗಿದ್ದಾರೆ. ಈ ವೇಳೆ ಬಸ್ ಅನ್ನ ಅಲ್ಲೇ ಬಿಟ್ಟು ಡ್ರೈವರ್ ಹಾಗೂ ಕಂಡಕ್ಟರ್ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. BMTC ಚಾಲಕರ ಬೇಜವಾಬ್ದಾರಿ ಚಾಲನೆಗೆ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಮರ್ಡರ್ ಮಾಡಿ ಪೊಲೀಸರ ಕಸ್ಟಡಿಯಲ್ಲಿರುವ ಹಂತಕರ ವಿಚಾರಣೆಯ ವೇಳೆ ಸ್ಫೋಟಕ ವಿಚಾರಗಳು ಹೊರಬರುತ್ತಾ ಇದೆ. ಬಿಕ್ಲು ಶಿವನನ್ನ ಫಾಲೋ ಮಾಡುವುದಕ್ಕಂತಲೇ ಇಬ್ಬರು ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಆಟೋ ಶಿವ ಹಾಗೂ ಸ್ಯಾಮ್ಯುಯಲ್ ಇಬ್ಬರು ಕೂಡ ಕೊಲೆಯಾಗಿರುವ ರೌಡಿ ಶೀಟರ್. ಬಿಕ್ಲು ಶಿವನ ಚಲನವಲನದ ಬಗ್ಗೆ ನಿಗಾ ವಹಿಸಿದ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಬಿಕ್ಲು ಶಿವನನ್ನ ಫಾಲೋ ಮಾಡ್ತಾ ಇದ್ದವರಿಗೆ ತಿಂಗಳಿಗೆ 30,000 ರೂಪಾಯಿಯನ್ನ ಕೊಡ್ತಿದ್ನಂತೆ. ಪ್ರಕರಣದ A1 ಆರೋಪಿ ಜಗ್ಗ. ಇತ್ತ ಬಿಕ್ಲು ಶಿವನ ಮರ್ಡರ್ಗಾಗಿ ಕಳೆದ 6 ತಿಂಗಳ ಹಿಂದೆ ಆರ್ಮಿ ಅಧಿಕಾರಿಯ ಬಳಿ ಸ್ಕಾರ್ಪಿಯೋ ಕಾರನ್ನ 2 ಲಕ್ಷಕ್ಕೆ ಖರೀದಿ ಮಾಡಿರುವುದು ತನಿಖೆಯ ವೇಳೆ ಗೊತ್ತಾಗಿದೆ. 6 ತಿಂಗಳ ಹಿಂದೆ ಖರೀದಿ ಮಾಡಿದ ಈ ಸ್ಕಾರ್ಪಿಯೋ ಕಾರನ್ನ ಕೊಲೆಯಾಗಿರುವ ಬಿಕ್ಲು ಶಿವ ಮರ್ಡರ್ಗೆ ಬಳಸಿರೋದನ್ನ ಬಿಟ್ರೆ ಬೇರೆಲ್ಲೂ ಕೂಡ ಬಳಸಿಲ್ವಂತೆ. ಇನ್ನು ಕೊಲೆ ಕೇಸ್ನಲ್ಲಿ A5 ಆರೋಪಿಯಾಗಿರುವ ಭೈರತಿ ಬಸವರಾಜ್ ಸಂಬಂಧಿ ಅನಿಲ್ ಆರ್ಮಿ ಅಧಿಕಾರಿಯ ಬಳಿ ಸ್ಕಾರ್ಪಿಯೋ ಕಾರನ್ನ ಖರೀದಿ ಮಾಡಿರೋದು ಗೊತ್ತಾಗಿದೆ. ಇನ್ನು ಕೊಲೆಗೆ ಬಳಸಿದಂತಹ ಕಾರನ್ನ ಸೀಸ್ ಮಾಡಿರೋ ಭಾರತೀನಗರ ಪೊಲೀಸರು ಠಾಣೆಯ ಮುಂದೆ ತಂದು ನಿಲ್ಲಿಸಿದ್ದಾರೆ. ರಾಯಚೂರಿನ ಸಿರವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಫುಡ್ ಪಾಯ್ಸನ್ ನಿಂದ ಒಂದೇ ಕುಟುಂಬದ 6 ಜನ ಅಸ್ವಸ್ಥರಾಗಿದ್ದು ಇದರಲ್ಲಿ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. 38 ವರ್ಷದ ರಮೇಶ್, 8 ವರ್ಷದ ನಾಗಮ್ಮ, 6 ವರ್ಷದ ದೀಪ ಮೃತ ದುರ್ದೈವಿಗಳು. ಪತ್ನಿ ಪದ್ಮಾ ಹಾಗೂ 2 ಮಕ್ಕಳಾದ ಕೃಷ್ಣ, ಚೈತ್ರಾರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ತಮ್ಮದೇ ಜಮೀನಿನಲ್ಲಿ ಬೆಳೆದಿದ್ದ ಚವಳೆಕಾಯಿ ಪಲ್ಯ, ರೊಟ್ಟಿ, ಅನ್ನ ಸಾಂಬಾರ್ ಊಟ ಮಾಡಿದ್ದ ಕುಟುಂಬ ಮಧ್ಯರಾತ್ರಿ ವೇಳೆಗೆ ಅಸ್ವಸ್ಥಗೊಂಡಿದೆ.
ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೂವರು ಸಾವನ್ನಪ್ಪಿದ್ದಾರೆ. ಜಮೀನಿನಲ್ಲಿ ಬೆಳೆದ ಚವಳೆಕಾಯಿಗೆ 3 ದಿನಗಳ ಕೆಳಗೆ ಕ್ರಿಮಿನಾಶಕ ಸಿಂಪಡಣೆ ಮಾಡಲಾಗಿತ್ತು. ಅದೇ ಚವಳೆಕಾಯಿಯ ಪಲ್ಯ ಊಟ ಮಾಡಿದ್ದಕ್ಕೆ ಫುಡ್ ಪಾಯ್ಸನ್ ಆಗಿರಬಹುದು ಅಂತ ಸಂಬಂಧಿಕರು ತಿಳಿಸಿದ್ದಾರೆ. ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆ ಮುಂದುವರೆದಿದ್ದು ಕ್ರಿಮಿನಾಶಕ ಕಾರಣಕ್ಕೆ ಅಸ್ವಸ್ಥರಾಗಿದ್ದಾರೆ ಅಂತ ರಿಮ್ಸ್ ವೈದ್ಯರು ತಿಳಿಸಿದ್ದು, ಯಾವ ವಿಷಕಾರಕ ವಸ್ತುಗಳು ದೇಹಕ್ಕೆ ಸೇರಿವೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಏನು ಊಟ ಮಾಡಿದ್ರಿ ಅಂತ ಕೇಳಿದೆ. ಚವಳೆಕಾಯಿ, ರೊಟ್ಟಿ, ಬ್ಯಾಳೆ, ಅನ್ನ ಊಟ ಮಾಡಿ ನೋಡಿ ಸಣಪ್ಪ. 4 ಜನಕ್ಕೆ ಆಗಿಬಿಟ್ಟದ ಇದ್ರಂಗ ಏನು ಮಾಡಮ್ ಸಣಪ್ಪ ಅಂತಂದ. ಅದುವನ್ನ ಉಳಿಸ್ಕ್ಯಾರಪ್ಪ ಅಂತಂದು ಒಂದು ಆಂಬ್ಯುಲೇಷನ್ ಮಾಡಿ ತಾವ ಮಾಡ್ಕೊಂಡಾರ ಸರ್. ಗದ್ದಿಗೆ ಹಾಕ ಗುಳಿಗೆ ಬಿತ್ತಿದ್ರಂತ್ರಿ. ಅವರು ಚವಳೆಕಾಯಿದು ಹರ್ಕೊಂಬಂದ್ ಕೇಸಿ ಅವನ್ನ ತಗೊಂಬಂದು ಮಾಡ್ಯಾರ. ಯಾವ್ದಾಗ್ಯದಂತ ಹೆಂಗ ನಮ್ರಿ ನಾವು 4 ಜನರಿಗೆ ಎಫೆಕ್ಟ್ ಆಗಿದೆ. ಸ್ವಲ್ಪ ಸ್ಟೆಬಿಲೈಸ್ ಆಗಿದ್ದಾಳೆ. ಅವ್ರಿಗೆ ಚಿಕಿತ್ಸೆ ನಡೀತಾ ಇದೆ. ಗ್ರಾಮದಲ್ಲಿ ಆಲ್ರೆಡಿ ನಮ್ಮ ಟೀಮ್ ಸರ್ವೆ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಅಂಗನವಾಡಿಗೆ ಹೊರಟಿದ್ದ ಮಗುವನ್ನ ಚಿಕ್ಕಪ್ಪನೇ ಕೊಲೆ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಬೆನಕವಾರಿ ಗ್ರಾಮದಲ್ಲಿ ನಡೆದಿದೆ. 3 ವರ್ಷದ ಮಗುವಿಗೆ ಚಾಕುವಿನಿಂದ ಇರಿದು ಚಿಕ್ಕಪ್ಪ ಭೀಮಪ್ಪ ವಾಲಿಕಾರ ಕೊಲೆಗೈದಿದ್ದಾನೆ. ಸಹೋದರ ಮಾರುತಿ ವಾಲಿಕಾರ್ ಎಂಬುವರ ಮಗನನ್ನ ಪಾಪಿ ಭೀಮಪ್ಪ ಕೊಲೆ ಮಾಡಿದ್ದಾನೆ. ಈ ಹಿಂದೆ ಹೆಂಡತಿಗೆ ಹಲ್ಲೆ ಮಾಡಬೇಡ ಅಂತ ಭೀಮಪ್ಪನಿಗೆ ಮಾರುತಿ ಬುದ್ಧಿವಾದ ಹೇಳಿದ್ದಾನೆ. ಇದರಿಂದ ಮಾರುತಿ ಮೇಲೆ ದ್ವೇಷ ಕಾರ್ತಾ ಇದ್ದ ಭೀಮಪ್ಪ ಇವತ್ತು ಮನೆಯಲ್ಲಿ ಯಾರು ಇಲ್ಲದನ್ನ ನೋಡಿ ಚಾಕ್ಲೇಟ್ ತೆಗೆದುಕೊಂಡು ಅಂಗನವಾಡಿಗೆ ಹೊರಟಿದ್ದ ಮಗುವನ್ನ ಮನೆಗೆ ಎಳೆದೊಯ್ದು ಚಾಕುವಿನಿಂದ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾನೆ. ಮಗುವನ್ನ ಕಳೆದುಕೊಂಡ ಮಾರುತಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪರಮ ಪಾಪಿ ಭೀಮಪ್ಪನಿಗೆ ಜೀವಾವಧಿ ಶಿಕ್ಷೆ ನೀಡಿ ಅಂತ ಗೋಳಾಡಿದ್ದಾರೆ. ಈ ಸಂಬಂಧ ಅಮೀನ್ಗಢ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ನಿನ್ನೆ ಇಡೀ ದಿನ ಕಲಾಪದಲ್ಲಿ ಭಾಗಿಯಾಗಿದ್ದ ಅವರು ಸಂಜೆ ದಿಢೀರ್ ಅಂತ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಗೆ ಸಲ್ಲಿಸಿದ್ದಾರೆ. ಧನ್ಕರ್ ರಾಜೀನಾಮೆಯನ್ನ ಇಂದು ರಾಷ್ಟ್ರಪತಿಗಳು ಅಂಗೀಕರಿಸಿದ್ದು, ಇದು ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಧನ್ಕರ್ ಕಾರ್ಯವೈಖರಿಯನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದರೆ, ಧನ್ಕರ್ ರಾಜೀನಾಮೆಗೆ ಆರ್ಎಸ್ಎಸ್ ಕಾರಣ ಅಂತ ವಿಪಕ್ಷಗಳು ಟೀಕಿಸಿವೆ. ಜಗದೀಪ್ ಧನ್ಕರ್ ಅವರು ಭಾರತದ 14ನೇ ಉಪರಾಷ್ಟ್ರಪತಿಯಾಗಿ 2022ರಿಂದ 2025ರ ಜುಲೈ 21ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಧನ್ಕರ್ಗೆ ಆರೋಗ್ಯದ ಸಮಸ್ಯೆಗಳು ಇದ್ದಿದ್ದರಿಂದ ವೈದ್ಯರ ಸಲಹೆಯ ಮೇರೆಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಆಗೋದಕ್ಕೂ ಮೊದಲು ಜಗದೀಪ್ ಧನ್ಕರ್ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. ಅದಕ್ಕೂ ಮೊದಲು ಅವರು ಕೇಂದ್ರ ಸಚಿವರೂ ಆಗಿದ್ದರು. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಜಗದೀಪ್ ಧನ್ಕರ್ ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ದಾರೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ ನೀಡಿರುವುದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಧನ್ಕರ್ ರಾಜೀನಾಮೆಯ ಹಿಂದಿನ ಕಾರಣಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿವೆ. ರಾಜೀನಾಮೆ ಆರೋಗ್ಯದ ಕಾರಣಕ್ಕೆ ಅಂತ ಘೋಷಿತವಾದರೂ ಇದರ ಹಿಂದೆ ಆಳವಾದ ರಾಜಕೀಯ ಕಾರಣಗಳು ಇರಬಹುದು ಅಂತ ಕೆಲವು ಸಂಸದರು ಆರೋಪಿಸಿದ್ದಾರೆ. ರಾಜ್ಯಸಭೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಮಾತನಾಡಿ, ರಾಜೀನಾಮೆ ತೀರ್ಮಾನವು ಒತ್ತಡದಿಂದ ಕೂಡಿದೆಯೇ ಅಂತ ಪ್ರಶ್ನಿಸುವುದರ ಜೊತೆಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿದ 75 ವರ್ಷಗಳಿಗೆ ನಿವೃತ್ತಿ ಹೇಳಿಕೆಯನ್ನು ಪ್ರಸ್ತಾಪಿಸಿದ್ದಾರೆ. ಕಾಂಗ್ರೆಸ್ನ ಸಂಸದ ಸುಪ್ರಿಯಾ ಶ್ರೀನಾಥೆ ಮಾತನಾಡಿ, ಧನ್ಕರ್ ರಾಜೀನಾಮೆ ಆಪರೇಷನ್ ಸಿಂಧೂರ ವಿಷಯದಿಂದ ಗಮನವನ್ನ ಬೇರೆಡೆಗೆ ಸೆಳೆಯುವ ತಂತ್ರ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಇತ್ತ ಮಾಜಿ ಸಿಎಂ ಸದಾನಂದಗೌಡ ಟ್ವೀಟ್ ಮಾಡಿ ಧನ್ಕರ್ ರಾಜೀನಾಮೆಗೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಧನ್ಕರ್ ದಿಢೀರ್ ರಾಜೀನಾಮೆಯಿಂದ ಅವರ ಉತ್ತರಾಧಿಕಾರಿ ಸ್ಥಾನಕ್ಕೆ ಪೈಪೋಟಿ ಆರಂಭವಾಗಿದೆ. ಸದ್ಯ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ನಾರಾಯಣ್ ಸಿಂಗ್ ಹಂಗಾಮಿ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಉತ್ತಮ ಹಿನ್ನೆಲೆಯುಳ್ಳ ನಾಯಕನನ್ನು ಆಯ್ಕೆ ಮಾಡೋದಾಗಿ ಬಿಜೆಪಿ ಹೇಳಿದೆ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡ ಗೆಲುವು ಸಾಧಿಸಿದ್ದು, ಬೂದಿ ಮುಚ್ಚಿದ ಕೆಂಡದಂತಿದ್ದ ಸಿಎಂ ಬದಲಾವಣೆ ಚರ್ಚೆಗೆ ಭಾಗಶಃ ಬ್ರೇಕ್ ಬಿದ್ದಂತಾಗಿದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಪೊಲಿಟಿಕಲ್ ಗೇಮ್ ಶುರುವಾಗುತ್ತಾ ಅನ್ನೋ ವಿಶ್ಲೇಷಣೆಗಳು ಜೋರಾಗಿದೆ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಗದ್ದಲ ಸೃಷ್ಟಿಸಿರುವ ಸೆಪ್ಟೆಂಬರ್ ಕ್ರಾಂತಿಗೆ ಸಿಎಂ ಪರ ಸುಪ್ರೀಂ ನೀಡಿರುವ ತೀರ್ಪು ಫುಲ್ ಸ್ಟಾಪ್ ಇಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಇಟ್ಕೊಂಡು ಸಿದ್ದು ಟೀಮ್ ಹೈಕಮಾಂಡ್ ಮುಂದೆ ಕ್ಲೀನ್ ಇಮೇಜ್ ಆಟ ಶುರು ಮಾಡುತ್ತಾ ಅನ್ನೋ ಚರ್ಚೆ ಕೂಡ ಮುನ್ನೆಲೆಯಲ್ಲಿದೆ. ಸದ್ಯ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು. ಸಿದ್ದರಾಮಯ್ಯ ಇಲ್ಲದೆ ಸರ್ಕಾರ ಉಳಿಸಿಕೊಳ್ಳೋದು ಕಷ್ಟ ಸಾಧ್ಯ. ಸಿದ್ದರಾಮಯ್ಯ ಮಾತ್ರ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. 2028ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಅವಶ್ಯಕತೆ ಇದೆ ಅಂತ ಹೈಕಮಾಂಡ್ಗೆ ಸಿದ್ದು ಟೀಮ್ ಮನದಟ್ಟು ಮಾಡೋದಕ್ಕೆ ಮುಂದಾಗಿದೆ ಎನ್ನಲಾಗಿದೆ. ಇತ್ತೀಚೆಗೆ ದೆಹಲಿಗೆ ಡಿಸಿಎಂ ಡಿಕೆಶಿ 2 ಬಾರಿ ದಂಡಯಾತ್ರೆ ಮಾಡಿ ಕುತೂಹಲ ಮೂಡಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಈ ನಡೆಯ ಬಗ್ಗೆ ವಕೀಲರ ಭೇಟಿ, ಹೈಕಮಾಂಡ್ ಭೇಟಿ, ಖಾಸಗಿ ಕೆಲಸ ಹೀಗೆ ನಾನಾ ವದಂತಿಗಳು ಕೂಡ ಕೇಳಿಬಂದಿದ್ವು. ಆದರೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಪ್ರವಾಸಕ್ಕೆ ಕಾರಣ ಹೈಕಮಾಂಡ್ ನಾಯಕರೊಬ್ಬರ ವಾಸ್ತು ನಂಬಿಕೆ ಎನ್ನಲಾಗ್ತಿದೆ. ವಯನಾಡು ಸಂಸದೆ ಎಐಸಿಸಿ ನಾಯಕಿ ಪ್ರಿಯಾಂಕಾ ವಾದ್ರಾ ಅವರ ವಾಸ್ತು ನಂಬಿಕೆಯ ಡಿಕೆಶಿ ದೆಹಲಿ ಪ್ರವಾಸಕ್ಕೆ ಕಾರಣ ಎನ್ನಲಾಗ್ತಿದೆ. ಜನಪತ್ನಲ್ಲಿ ಸಂಸದೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಸರ್ಕಾರಿ ನಿವಾಸವನ್ನ ಕೊಡಲಾಗಿದೆ. ಕಟ್ಟಡದ ಮೂಲ ನಿರ್ಮಾಣವನ್ನ ಬಿಟ್ಟು ಸಂಪೂರ್ಣ ಕಟ್ಟಡ ರಿನೋವೇಷನ್ ಕೆಲಸ ನಡೀತಾ ಇದೆ ಎನ್ನಲಾಗಿದೆ. ಪ್ರಿಯಾಂಕಾ ವಾದ್ರಾ ಇಡೀ ಕಟ್ಟಡವನ್ನ ವಾಸ್ತು ಪ್ರಕಾರ ಪುನರ್ ನಿರ್ಮಾಣ ಮಾಡಿಸ್ತಿದ್ದಾರೆ. ಡಿಸಿಎಂ ಡಿಕೆಶಿಯ ವಾಸ್ತು ನಂಬಿಕೆಯ ಸಲಹೆಯನ್ನ ಪಡೆದು ಅದರಂತೆ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಿದೆ ಅಂತೆ. ಪ್ರಿಯಾಂಕಾ ವಾದ್ರಾ ಸರ್ಕಾರಿ ನಿವಾಸ ಡಿಸಿಎಂ ಡಿಕೆಶಿ ವಾಸ್ತು ಸಲಹೆ ಮೇರೆಗೆ ನಿರ್ಮಾಣ ಆಗ್ತಾ ಇದ್ದು, ಅದೇ ಕಾರಣಕ್ಕೆ ಇದುವರೆಗೂ 3 ಬಾರಿ ಡಿಕೆಶಿ ಅವರನ್ನ ಕರೆಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ.
ಬೇಕರಿಯಿಂದ ತಂದಿದ್ದ ಕಲುಷಿತ ಕೇಕ್ ತಿಂದು 1.5 ವರ್ಷದ ಹೆಣ್ಣು ಮಗು ಅಸ್ವಸ್ಥವಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ನಡೆದಿದೆ. ನಾಗಮಂಗಲದ ಆನಂದ್ ಎಂಬುವರು ನಿನ್ನೆ ಕಾವೇರಿ ಬೇಕರಿಯಲ್ಲಿ ಕೇಕ್ ತೆಗೆದುಕೊಂಡು ಹೋಗಿದ್ದರು. ಮನೆಯಲ್ಲಿ ಇದ್ದ 1.5 ವರ್ಷದ ಮಗು ಕೇಕ್ ತಿಂದ ಕೆಲ ಹೊತ್ತಿನಲ್ಲಿಯೇ ಅಸ್ವಸ್ಥಗೊಂಡಿದೆ. ಬಳಿಕ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಗು ಫುಡ್ ಪಾಯ್ಸನ್ ನಿಂದ ಅಸ್ವಸ್ಥಗೊಂಡಿದೆ ಅಂತ ವೈದ್ಯರು ಪೋಷಕರಿಗೆ ತಿಳಿಸಿದ್ದಾರೆ. ನಂತರ ಆನಂದ್ ಮನೆಗೆ ಬಂದು ಉಳಿದ ಕೇಕ್ ಅನ್ನು ಪರಿಶೀಲನೆ ಮಾಡಿದ ವೇಳೆ ಕೇಕ್ನಲ್ಲಿ ಹುಳುಗಳು ಕಂಡು ಬಂದಿವೆ. ಬಳಿಕ ಕೇಕ್ ಖರೀದಿ ಮಾಡಿದ ಬೇಕರಿಗೆ ಹೋಗಿ ಪರಿಶೀಲನೆ ಮಾಡಿದ ವೇಳೆ ಅಲ್ಲಿನ ಕಿಚನ್ ಅಶುಚಿತ್ವದಿಂದ ಇರೋದು ಕಂಡು ಬಂದಿದೆ. ಜೊತೆಗೆ ಬೇಕರಿಯ ಒಳಭಾಗ ಗಬ್ಬು ನಾರುವ ವಾಸನೆ ಸಹ ಕಂಡು ಬಂದಿದೆ. ಬೇಕರಿಯ ಮಾಲೀಕನಿಗೆ ಪೋಷಕರು ಹಾಗೂ ಸಾರ್ವಜನಿಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಪುರಸಭಾ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಬೇಕರಿಗೆ ಬೀಗ ಹಾಕಿ ಮಾಲೀಕನ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ.